ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತೀಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ಇಂಚಿಂಚು ಮಾಹಿತಿಯನ್ನು ಕೂಡ ಕಲೆ ಹಾಕ್ತಿದ್ದಾರೆ. ಆದರೆ ಈ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಮಹೇಶ್ ಶೆಟ್ಟಿ ತಿಮರೋಡಿ ಗ್ಯಾಂಗ್ ಚಿನ್ನಯ್ಯ ಮತ್ತು ಚಿನ್ನಯ್ಯ ಪತ್ನಿಯ ವಿಡಿಯೋವನ್ನ ವೈರಲ್ ಮಾಡಿದೆ. ಈ ಮೂಲಕ ಚಿನ್ನಯ್ಯನನ್ನ ಪ್ರಕರಣದಲ್ಲಿ ಸಿಲುಕಿಸುವ ಯತ್ನ ನಡೆದಿದೆ. ಈ ವಿಡಿಯೋ ಬಳಿಕ ಚಿನ್ನಯ್ಯನ ಅಣ್ಣ ಮತ್ತು ಅಕ್ಕನ ವಿಡಿಯೋಗಳು ಸಾಕಷ್ಟು ಇವೆ ಅಂತ ಪಬ್ಲಿಕ್ ಟಿವಿಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ಚಿನ್ನಯ್ಯ ಪತ್ನಿ. ಅದನ್ನು ಕೂಡ ವೈರಲ್ ಮಾಡುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಿದ್ದಾರೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್. ಬುರುಡೆ ಗ್ಯಾಂಗ್ನಿಂದ ಹೊರಬರಲಿದೆಯಾ ಮತ್ತಷ್ಟು ವಿಡಿಯೋ? ಚಿನ್ನಯ್ಯನ ಪತ್ನಿಯಿಂದ ಬುರುಡೆ ಗ್ಯಾಂಗ್ ಬಗ್ಗೆ ಶಾಕಿಂಗ್ ಹೇಳಿಕೆ. ಪಬ್ಲಿಕ್ ಟಿವಿಯೊಂದಿಗೆ ಚಿನ್ನಯ್ಯ ಪತ್ನಿ ಬುರುಡೆ ರಹಸ್ಯ ಮಾತು. ಧರ್ಮಸ್ಥಳ ಬುರುಡೆ ಪ್ರಕರಣ ಸಂಬಂಧ ದಿನಕ್ಕೊಂದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಿದೆ. ಚಿನ್ನಯ್ಯ ಹಾಗೂ ಆತನ ಪತ್ನಿ ಇಬ್ಬರು ಕೂಡ ಮಹೇಶ್ ತಿಮರೋಡಿ ಮನೆಗೆ ಹೋಗಿ ಮಾತನಾಡಿದ ವಿಡಿಯೋ ವೈರಲ್ ಆಗಿತ್ತು. ಈ ವಿಡಿಯೋ ವೈರಲ್ ಹಿಂದೆ ತಿಮರೋಡಿ ಅಂಡ್ ಗ್ಯಾಂಗ್ ಕೆಲಸ ಮಾಡಿದೆ ಅಂತ ಚಿನ್ನಯ್ಯನ ಎರಡನೇ ಪತ್ನಿ ಮಲ್ಲಿಕಾ ಆರೋಪ ಮಾಡಿದ್ದಾರೆ. ಜೊತೆಗೆ ಈ ಮಹೇಶ್ ತಿಮರೋಡಿ ಯಾರು ಅಂತ ನಮಗೆ ಗೊತ್ತೇ ಇರಲಿಲ್ಲ, ಇವರನ್ನ ಪರಿಚಯಿಸಿದ್ದ ಸೌಜನ್ಯ ಮಾವ ವಿಠಲ್ ಗೌಡ ಅಂತ ಹೇಳಿದ್ದಾರೆ. ಈ ಸಂಬಂಧ ನನ್ನ ಗಂಡ ಎಸ್ಐಟಿ ಮುಂದೆ ಹೇಳಿರೋದೆಲ್ಲ ಸತ್ಯ. ಇನ್ನು ತಿಮರೋಡಿ ಮನೆಗೆ ಹೋಗಿದ್ರು ಕೂಡ ಆತ ಯಾರು ಅಂತ ನಂಗೆ ಗೊತ್ತಾಗಿದ್ದೆ ಮಾಧ್ಯಮಗಳಲ್ಲಿ ಬಂದ ನಂತರ ಎಂದಿದ್ದಾರೆ. ಸೌಜನ್ಯ ಅವ್ರ ಮಾಮ ವಿಠಲ್ ಗೌಡ ಕರ್ಕೊಂಡು ಹೋದ್ರು. ತಿಮರೋಡಿ ಮನೆಗೆ ಕೆಲಸ ಉಂಟು ಬನ್ನಿ ಅಂತ ಕರ್ಕೊಂಡು ಹೋದ್ರು. ಅಲ್ಲಿ ನಮ್ಮ ಯಜಮಾನ್ರ ಮಾತೆ ಅವ್ರು ಆಡ್ನಿಲ್ಲ. ನಮ್ಮ ಕೈಯಲ್ಲಿ ಟೀ ಕುಡಿಯೋ ಟಮ್ಲರ್ ಇತ್ತು. ಮತ್ತೆ ನಾನು ಮಾತಾಡಿದ್ದೀನಿ, ಅದು ತೋರಿಸಿಲ್ಲ. ಏನಮ್ಮ ನೀನು ಎಷ್ಟು ವರ್ಷ ಆಯ್ತು ಮದುವೆ ಆಗಿ ಹಾಗಂತ ಕೇಳ್ತಾ ಇದ್ರು. ನಾನು ಮದುವಾಗಿ 4 ವರ್ಷ ಆಯ್ತು ಅಂತ ನಾನು ಮಾತಾಡಿದ್ದೆ. ನಮ್ಮ ಯಜಮಾನ್ರು ಮಾತ್ರ ಕೈ ಹಿಂಗೆ ಅನ್ಕೊಂಡು ಮಾತಾಡಿದ್ರು. ಮತ್ತೆ ನಾನು ಮಾತಾಡಿದ್ದೀನಿ, ಅದು ತೋರಿಸಿಲ್ಲ. ಇನ್ನು ವಿಡಿಯೋ ವೈರಲ್ ವಿಚಾರದ ಬಗ್ಗೆ ಚಿನ್ನಯ್ಯ ಪತ್ನಿ ಮಲ್ಲಿಕಾ ಸ್ಫೋಟಕ ಮಾಹಿತಿ ನೀಡಿದ್ದಾರೆ. ಸದ್ಯ ಚಿನ್ನಯ್ಯ ಹಾಗೂ ನನ್ನ ವಿಡಿಯೋವನ್ನ ವೈರಲ್ ಮಾಡಿದ್ದಾರೆ. ಮುಂದೆ ಚಿನ್ನಯ್ಯನ ಅಣ್ಣ ತಾನಾಸಿ ಹಾಗೂ ಅಕ್ಕನ ವಿಡಿಯೋ ಕೂಡ ಬಿಡುಗಡೆ ಮಾಡ್ತಾರೆ. ಅವರ ವಿಡಿಯೋ ಕೂಡ ಮಾಡಿಟ್ಟುಕೊಂಡಿದ್ದಾರೆ ಎಂದಿದ್ದು, ಆ ಮೂಲಕ ಚಿನ್ನಯ್ಯನಿಗೆ ಏನಾದ್ರೂ ಮಾಡ್ತೀವಿ ಅನ್ನೋ ಬೆದರಿಸುವ ತಂತ್ರಕ್ಕೆ ಮುಂದಾಗಿದ್ದಾರೆ. ಅಲ್ಲದೆ ಇಡೀ ಪ್ರಕರಣದಲ್ಲಿ ಚಿನ್ನಯ್ಯನನ್ನ ಸಿಲುಕಿಸುವ ಪ್ಲಾನ್ ಮಾಡಿದ್ದಾರೆಂದು ಗಂಭೀರ ಆರೋಪ ಮಾಡಿದ್ದಾರೆ. ಅವ್ರ ಅಕ್ಕ ವಿಡಿಯೋ ಅದ್ದದ, ಅವ್ರ ಅಣ್ಣ ವಿಡಿಯೋ ಅದ್ದದ ಅಂತ ಹೇಳಿದ್ದೆ. ನಾನು ಇದ್ರಲ್ಲಿ ಮಾತ್ರ ಕೂತಿದ್ದೀನಿ ಅಷ್ಟೇ. ನಾನು ಹೇಳಿದ್ವಿ ಮಾತಾಡ್ತಿಲ್ಲ. ಯಾಕಂದ್ರೆ ನಾನು ಇದ್ರಲ್ಲಿ ಮಾತಾಡಿದ್ರೆ ನಮಗೆ ಜೀವಕ್ಕೆ ಅಪಾಯ ಆಯ್ತದ, ನಮಗೆ ಜೀವಕ್ಕೆ ಅಪಾಯ ಆಯ್ತದ, ಅವ್ರಿಗೆ ಆಯ್ತದ, ಚಿನ್ನಯ್ಯವ್ರಿಗೆ ಅಪಾಯ ಆಗುತ್ತೆ ಆಯ್ತದ. ಹೇಳುವಾಗ ಅವ್ರಿಗೆ ಇದಾಯ್ತು. ಮತ್ತೆ ಏನಾದ್ರೂ ಮಾಡ್ಬೇಕಂತ ಕಾಯ್ತಾ ಇದ್ದಾರೆ. ಎಷ್ಟು ಜನ ಮಡಗಿದ್ದಾರೆ. ಒಟ್ನಲ್ಲಿ ಈ ಧರ್ಮಸ್ಥಳ ಪ್ರಕರಣ ತನಿಖೆ ಸದ್ಯಕ್ಕೆ ಮುಗಿಯುವ ಹಾಗೆ ಕಾಣ್ತಿಲ್ಲ. ದಿನಕ್ಕೊಂದು ರೀತಿ ಬೆಳವಣಿಗೆ ಆಗ್ತಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚಿನ್ನಯ್ಯ ಅಣ್ಣ ಹಾಗೂ ಅಕ್ಕನ ವಿಡಿಯೋ ಇದೆಯಾ? ಅದು ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಿದೆ. ವಿಜಯ್ ಕುಮಾರ್, ಪಬ್ಲಿಕ್ ಟಿವಿ, ಚಾಮರಾಜನಗರ.